ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಗೂ ಇತಿಹಾಸ ಸೃಷ್ಟಿಯಾಗಿದೆ. ಹೌದು, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನೆರೆದಿದ್ದ ಲಕ್ಷಕ್ಕೂ ಅಧಿಕ ಪ್ರೇಕ್ಷಕರ ಮುಂದೆಯೇ ಟೀಂ ಇಂಡಿಯಾ ಹೊಸದೊಂದು ಇತಿಹಾಸ ಬರೆದಿದೆ. ನಮಗೆ ಅಹಮದಾಬಾದ್ ಶಾಪ ಅಂತಿಲ್ಲ, ಏನೂ ಇಲ್ವೇ ಇಲ್ಲ. ನಾವು ಆಡಿದ್ದೇ ಆಟ ಅಂತ ನಮ್ಮ ಹುಡುಗರು ತೋರಿಸಿಕೊಟ್ಟಿದ್ದಾರೆ. T20 ವಿಶ್ವಕಪ್ನ ಫೈನಲ್ ಮಹಾಸಂಗ್ರಾಮದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಬರೋಬ್ಬರಿ 96 ರನ್ಗಳಿಂದ ಮಣಿಸಿದ ಟೀಂ ಇಂಡಿಯಾ ಸತತ 2ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ T20 ವಿಶ್ವಕಪ್ ಇತಿಹಾಸದಲ್ಲೇ 3ನೇ ಬಾರಿ ಚಾಂಪಿಯನ್ ಆದ ಮೊದಲ ತಂಡ ಹಾಗೂ ತವರಿನಲ್ಲೇ T20 ಕಪ್ ಗೆದ್ದ ಮೊದಲ ತಂಡ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಿನ್ನೆಯ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಆ ರೌದ್ರಾವತಾರ ಹೇಗಿತ್ತು? ಬೂಮ್ರಾ ಮ್ಯಾಜಿಕ್ ಹೇಗಿತ್ತು? ಕ್ಯಾಪ್ಟನ್ ಸೂರ್ಯಕುಮಾರ್ ಅವರ ಆ ಒಂದು ಮಾಸ್ಟರ್ ಪ್ಲಾನ್ ಮ್ಯಾಚ್ ಟರ್ನ್ ಮಾಡಿದ್ದು ಹೇಗೆ? ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಐತಿಹಾಸಿಕ ಪಂದ್ಯದ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫೈನಲ್ನಲ್ಲಿ ಭಾರತದ ಓಪನರ್ಗಳ ರೌದ್ರಾವತಾರ. ಸ್ನೇಹಿತರೆ, ನಿನ್ನೆ ಟಾಸ್ ಗೆದ್ದ ನ್ಯೂಜಿಲೆಂಡ್ ಕ್ಯಾಪ್ಟನ್ ಸ್ಯಾಂಟ್ನರ್ ಮೊದಲು ಬೌಲಿಂಗ್ ಆಯ್ದುಕೊಂಡ್ರು. ಆದರೆ ಅವರ ಆ ನಿರ್ಧಾರ ಎಷ್ಟರ ಮಟ್ಟಿಗೆ ತಪ್ಪಾಗಿತ್ತು ಅನ್ನೋದನ್ನು ನಮ್ಮ ಓಪನರ್ಗಳಾದ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ನಿರೂಪಿಸಿದ್ರು. ಈ ಇಡೀ ಟೂರ್ನಿಯಲ್ಲಿ ಫ್ಲಾಪ್ ಆಗಿದ್ದ ಅಭಿಷೇಕ್ ಶರ್ಮಾ ಫೈನಲ್ ಪಂದ್ಯದಲ್ಲಿ ಅಕ್ಷರಶಃ ಕೆರಳಿ ಕೆಂಡವಾಗಿದ್ರು. ನ್ಯೂಜಿಲೆಂಡ್ನ ಘಟಾನುಘಟಿ ಬೌಲರ್ಗಳಾದ ಮ್ಯಾಟ್ ಹೆನ್ರಿ ಮತ್ತು ಲಾಕಿ ಫರ್ಗ್ಯೂಸನ್ ಅವರನ್ನು ಮನಬಂದಂತೆ ಚಚ್ಚಿದ ಅಭಿಷೇಕ್ ಶರ್ಮಾ ಕೇವಲ 18 ಬಾಲ್ನಲ್ಲಿ 50 ಸಿಡಿಸಿದ್ರು. ಈ ಮೂಲಕ ಈ ಬಾರಿಯ ವಿಶ್ವಕಪ್ನಲ್ಲಿ ಅತಿ ವೇಗದ ಅರ್ಧಶತಕದ ದಾಖಲೆ ಬರೆದ್ರು. ಕೇವಲ 21 ಬಾಲ್ನಲ್ಲಿ 52 ರನ್ ಸಿಡಿಸಿ ಅಭಿಷೇಕ್ ಔಟ್ ಆದಾಗ ಭಾರತದ ಸ್ಕೋರ್ 7.1 ಓವರ್ಗೆ 98 ರನ್ ಆಗಿತ್ತು. ಪವರ್ ಪ್ಲೇನಲ್ಲಿ ಭಾರತ ಬರೋಬ್ಬರಿ 92 ರನ್ ಚಚ್ಚಿತ್ತು. ಹ್ಯಾಟ್ರಿಕ್ 50 ಬಾರಿಸಿದ ಸಂಜು, ಇಶಾನ್ ಕಿಶನ್ ಮಿಂಚಿಂಗ್. ಇನ್ನು ಮತ್ತೊಂದೆಡೆ ಈ ಬಾರಿಯ ಹಾಟ್ ಫೇವರಿಟ್ ಸಂಜು ಸ್ಯಾಮ್ಸನ್ ಆಟವಂತೂ ನೋಡಲು 2 ಕಣ್ಣು ಸಾಲದಾಗಿತ್ತು. ಕಿವೀಸ್ ಬೌಲರ್ಗಳನ್ನು ಬೆವರಳಿಸಿದ ಸಂಜು 46 ಎಸೆತಗಳಲ್ಲಿ 8 ಭರ್ಜರಿ ಸಿಕ್ಸರ್ ಹಾಗೂ 5 ಫೋರ್ಗಳ ನೆರವಿನಿಂದ 89 ರನ್ ಸಿಡಿಸಿ ಅಬ್ಬರಿಸಿದ್ರು. ಈ ಮೂಲಕ T20 ವಿಶ್ವಕಪ್ನಲ್ಲಿ ಸತತ 3ನೇ ಅರ್ಧಶತಕ ಸಿಡಿಸಿ ಈ ಹಿಂದೆ ವಿರಾಟ್ ಕೊಹ್ಲಿ ಮಾಡಿದ್ದ ದಾಖಲೆಯನ್ನು ಸರಿಗಟ್ಟಿದ್ರು. ಅಭಿಷೇಕ್ ಶರ್ಮಾ ಔಟ್ ಆದಮೇಲೆ ಬಂದ ಇಶಾನ್ ಕಿಶನ್ ಕೂಡ ಸುಮ್ಮನೆ ಕೂರಲಿಲ್ಲ. ಕೇವಲ 25 ಎಸೆತಗಳಲ್ಲಿ 54 ರನ್ ಸಿಡಿಸಿದ್ರು. ಆ ನಂತರ ಬಂದ ಶಿವಮ್ ದುಬೆ ಕೇವಲ 8 ಎಸೆತಗಳಲ್ಲಿ 26 ರನ್ ಚಚ್ಚಿದ್ರು. ಇದರಿಂದ ಟೀಂ ಇಂಡಿಯಾ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 255 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ಇದು T20 ವಿಶ್ವಕಪ್ ಫೈನಲ್ ಇತಿಹಾಸದಲ್ಲಿ ದಾಖಲಾದ ಅತ್ಯಧಿಕ ಸ್ಕೋರ್. ಸೂರ್ಯಕುಮಾರ್ ಮಾಸ್ಟರ್ ಮೈಂಡ್ಗೆ ಬೆಚ್ಚಿಬಿದ್ದ ಕಿವೀಸ್. 256 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡಕ್ಕೆ ಶುರುವಲ್ಲೇ ದೊಡ್ಡ ಆಘಾತ ಕಾದಿತ್ತು. ಡೇಂಜರಸ್ ಓಪನರ್ ಫಿನ್ ಅಲೆನ್ ಕ್ರೀಸ್ನಲ್ಲಿದ್ದಾಗ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಒಂದು ಅದ್ಭುತ ಪ್ಲಾನ್ ಮಾಡಿದ್ರು. ಫಿನ್ ಅಲೆನ್ ಸ್ಪಿನ್ ಬೌಲಿಂಗ್ಗೆ ವೀಕ್ ಅನ್ನೋದನ್ನ ಅರಿತ ಸ್ಕೈ 3ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಕೈಗೆ ಬಾಲ್ ಕೊಟ್ರು. ಸೂರ್ಯರ ಈ ಲೆಕ್ಕಾಚಾರ ಪಕ್ಕಾ ವರ್ಕೌಟ್ ಆಯಿತು. ಕೇವಲ 9 ರನ್ ಗಳಿಸಿದ್ದ ಫಿನ್ ಅಲೆನ್ ಅಕ್ಷರ್ ಬೌಲಿಂಗ್ನಲ್ಲಿ ತಿಲಕ್ ವರ್ಮಾಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಅಷ್ಟೇ ಅಲ್ಲ, ಅಕ್ಷರ್ ಪಟೇಲ್ ಎಸೆದ 2ನೇ ಓವರ್ನಲ್ಲಿ ಅಪಾಯಕಾರಿ ಗ್ಲೆನ್ ಫಿಲಿಪ್ಸ್ ಕೂಡ ಬೌಲ್ಡ್ ಆದ್ರು. ನ್ಯೂಜಿಲೆಂಡ್ ಪರ ಕೇವಲ ಟಿಮ್ ಸೈಫರ್ಟ್ ಮಾತ್ರ ಸ್ವಲ್ಪ ಪ್ರತಿರೋಧ ಒಡ್ಡಿದ್ರು. ಆದರೆ ಅವರನ್ನು ವರುಣ್ ಚಕ್ರವರ್ತಿ ಪೆವಿಲಿಯನ್ಗೆ ಅಟ್ಟಿದ್ರು. ಬೂಮ್ರಾ ಮ್ಯಾಜಿಕ್. ಇನ್ನು ನಮ್ಮ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬೂಮ್ರಾ ಅವರ ಬೌಲಿಂಗ್ ಮ್ಯಾಜಿಕ್ ಬಗ್ಗೆ ಹೇಳಲೇಬೇಕು. ತಮ್ಮ ಮೊದಲ ಓವರ್ನ ಮೊದಲ ಎಸೆತದಲ್ಲೇ ರಚಿನ್ ರವೀಂದ್ರ ವಿಕೆಟ್ ಕಿತ್ತ ಬೂಮ್ರಾ ಆ ನಂತರ ತಮ್ಮ ಸ್ಲೋವರ್ ಬಾಲ್ಗಳು ಮತ್ತು ಆಫ್ ಕಟರ್ಗಳ ಮೂಲಕ ಕಿವೀಸ್ ಬ್ಯಾಟರ್ಗಳಿಗೆ ನರಕ ದರ್ಶನ ಮಾಡಿಸಿದ್ರು. ತಮ್ಮ 4 ಓವರ್ಗಳಲ್ಲಿ ಕೇವಲ 15 ರನ್ ನೀಡಿ ಬರೋಬ್ಬರಿ 4 ವಿಕೆಟ್ ಕಿತ್ತ ಬೂಮ್ರಾ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದರು. ಇಡೀ ಟೂರ್ನಿಯಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ದ ಸಂಜು ಸ್ಯಾಮ್ಸನ್ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗೆ ಭಾಜನರಾದರು. ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ 159 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಭಾರತ 96 ರನ್ಗಳ ಐತಿಹಾಸಿಕ ಜಯ ಸಾಧಿಸಿತು. ಪಂದ್ಯದ ನಂತರ ಮಾತನಾಡಿದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ಇದೊಂದು ಅದ್ಭುತವಾದ ಫೀಲಿಂಗ್. 2024ರ ವಿಶ್ವಕಪ್ ಗೆದ್ದಾಗಿನಿಂದಲೂ ನಮ್ಮ ಗುರಿ ಇದೇ ಆಗಿತ್ತು.
ಹುಡುಗರೆಲ್ಲರೂ ಅದ್ಭುತವಾಗಿ ಆಡಿದ್ರು. ಅದರಲ್ಲೂ ಸಂಜು, ಅಭಿಷೇಕ್ ಮತ್ತು ವರುಣ್ ಚಕ್ರವರ್ತಿ ಅವರ ಸಾಮರ್ಥ್ಯದ ಬಗ್ಗೆ ನಮಗೆ ಅಪಾರ ನಂಬಿಕೆ ಇತ್ತು. ಇನ್ನು ಬೂಮ್ರಾ ಅವರಂತೂ ನಮ್ಮ ದೇಶದ ರಾಷ್ಟ್ರೀಯ ಆಸ್ತಿ ಅಂತ ಹಾಡಿ ಹೊಗಳಿದ್ರು. ಒಟ್ಟಿನಲ್ಲಿ ಸ್ನೇಹಿತರೆ, 2023ರ ಇದೇ ಅಹ್ಮದಾಬಾದ್ ಮೈದಾನದಲ್ಲಿ ಕಣ್ಣೀರು ಹಾಕಿದ್ದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಇದೀಗ ಅದೇ ಮೈದಾನದಲ್ಲಿ ಕುಳಿತು ನಮ್ಮ ಯುವ ಆಟಗಾರರು ಕಪ್ ಎತ್ತಿದ್ದನ್ನ ನೋಡಿ ಖುಷಿಪಟ್ಟಿದ್ದಾರೆ. ಸ್ನೇಹಿತರೆ, ಈ ಐತಿಹಾಸಿಕ ಗೆಲುವಿನ ಬಗ್ಗೆ ನೀವೇನಂತೀರಿ? ನಿಮ್ಮ ಪ್ರಕಾರ ಈ ಟೂರ್ನಿಯ ಅಸಲಿ ಹೀರೋ ಯಾರು? ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಅಕ್ಷರ್ ಪಟೇಲ್ ಅಥವಾ ಜಸ್ಪ್ರೀತ್ ಬೂಮ್ರಾ? ನಿಮ್ಮ ಆಯ್ಕೆ ಯಾರು? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬ ಭಾರತೀಯನಿಗೂ ಶೇರ್ ಮಾಡಿ. ಇಂಥ ಕ್ರಿಕೆಟ್ ಮತ್ತು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.